ಬದುಕು ಜಟಕ ಬಂಡಿ. ಭವಾನಿ ಯಾರು? ಭವಾನಿ ಯಾರು ಅಂತಂದರೆ ನನಗೆ ಈಗ ಮದುವೆ ಆಗಿ 25 ವರ್ಷ ಕಳೆದ ಮೇಲೆ ಮೇಡಮ್ ಅವರೇ, ನಮ್ಮ ಮನೆಯವಳನ್ನ ಹೊರಗಡೆ ಕೆಲಸಕ್ಕೆ ನಾನು ಹೋಗ್ತೀನಿ ಅಂತ ಆಚೆ ಹೋದ್ಲು. ನನ್ನ ಜೊತೆಗೆ ಸಂಸಾರ ಮಾಡಿ 4 ವರ್ಷ ಆಯಿತು ಅವಳು. 4 ವರ್ಷದಿಂದ ನಾನು ಯಾವ ಥರ ಇಟ್ಕೋಬೇಕು ಮೇಡಮ್ ಅವರೇ? ಅದಕ್ಕೆ ನಾನು ಕೇಳಿದೆ, ಯಾಕಮ್ಮ ನೀನು ಹಿಂಗೆ ಮಾಡ್ತಿದ್ಯಾ, ಏನು ಕತೆ ನಿಂದು, ಯಾವಾಗ ನೋಡಿದ್ರು ಇದೇ ಥರ ಮಾಡ್ತಿದ್ಯಲ್ಲ, ನಾನು ಹೆಂಗಿರಬೇಕು, ನಾನು ಯಾವ ಥರ ಇದು ಮಾಡಬೇಕು ಅಂತ ಹೇಳಿದೆ. ಕೇಳ್ತಾ ಇರಲಿಲ್ಲ. ನಾನು ಎಲ್ಲಾದರೂ ನೋಡ್ಕೋತೀನಿ ಅಂತ ನಾನು ಹೇಳ್ತಾ ಇದ್ದೆ. ಅದಕ್ಕೆ ನೀನು ಇಷ್ಟ ಬಂದ ಕಡೆ ನೋಡ್ಕೊಂಡು ನಿನಗೂ ನನಗೂ ಸಂಬಂಧನೇ ಇಲ್ಲ, ನೀನು ಎಲ್ಲರೂ ಇರು, ಏನಾದರೂ ಮಾಡು ಅಂತ ನಾನು ಪದೇ ಪದೇ ಹಿಂಸೆ ಕೊಡೋಳು ಪೀಡಿಸ್ತಾ ಇದ್ಲು. ಆಗ ನಾನೇನು ಮಾಡಿದೆ, ನಮ್ಮ ರಾಂಪುರ ಅಂತ ಇದೆ ನಮ್ಮ ಏರಿಯಾದಲ್ಲಿ, ಅಲ್ಲಿ ಸೆರಾಜಮ್ ಕ್ಲಾಸ್ಗೆ ಹೋಗ್ತಾ ಇದ್ದೆ. ಆ ಸೆರಾಜಮ್ ಕ್ಲಾಸ್ಗೆ ಹೋಗುವಾಗ ಭವಾನಿ ಅನ್ನೋರು ಪರಿಚಯ ಆಯಿತು. ಆಯಮ್ಮ ಅಲ್ಲಿ ಕೆಲಸ ಮಾಡ್ತೀನಿ. ಈಗ ನೀವು ಭವಾನಿ ಮದುವೆ ಆಗಿದ್ದೀರಾ? ಇಲ್ಲಮ್ಮ. ಭವಾನಿ ಮದುವೆ ಆಗಿಲ್ಲ. ನಾನು ಅವ್ರ ಮನೆಗೆ ಹೋಗ್ತಾ ಬರ್ತಾ ಇದ್ದೆ. ನಾನು ಇವ್ರಿಗೆ ಹೇಳಿದೆ, ನೋಡಮ್ಮ ನೀನು ಹೇಳಿದೆ. ಭವಾನಿ ಅನ್ನೋರ್ಗೆ ಮದುವೆ ಆಗಿಲ್ಲ? ಮದುವೆ ಆಗಿ ಅವ್ರಿಗೆ ಒಂದು ಮಗು ಇದೆ, ಹೆಣ್ಮಗು. ಆ ಹೆಣ್ಮಗು ಮದುವೆ ಮಾಡ್ಬಿಟ್ಟಿದ್ದಾಳೆ, ಅವ್ರ ಗಂಡ ತೀರೋಗ್ಬಿಟ್ಟಿದ್ದಾನೆ. ಎಲ್ಲರೂ ಆರಾಮ. ಅವರು ಒಬ್ಬಳೇ ಇದ್ದಿದ್ದು. ಆ ಇದರಲ್ಲಿ ನಾನು ಸಲ್ಗೆಯಿಂದ ಹೋಗ್ತಾ ಬರ್ತಾ ಇದ್ದೆ. ಒಂದು ತಿಂಗಳು ಏನೋ ಹೋಗ್ತಾ ಬರ್ತಾ ಇದ್ದೆ. ದೊಡ್ಡ ಮಕ್ಕಳಿದ್ದಾರೆ. ಏನ್ ಮೇಡಮ್ ಅವರೇ, ನನ್ನ ಪರಿಸ್ಥಿತಿ ನೋಡೋರು ಯಾರು ಮೇಡಮ್ ಅವರೇ? ನಾನು ಮನೆ ಬಾಗ್ಲ ಹತ್ರ ಗುಲಾಮ್ ನಂಗೆ ಚಪ್ಪಲಿ ಬಿಡೋ ಜಾಗ ಮಲ್ಕೋತಾ ಇದ್ದೀನಿ. ನಾನು ಯಾರು ನನ್ನ ಪರಿಸ್ಥಿತಿ ಕೇಳೋದು? ಯಾಕೆ ಕುಡಿತೀರಿ? ಯಾಕೆ ಕುಡಿತೀನಿ ಅಂದ್ರೆ, ನಾನು ಇವಳು ಮದುವೆ ಮಾಡ್ಕೊಳಕ್ ಮುಂಚಿತದಿಂದ ಕುಡಿತಾ ಇದ್ದೆ. ದೊಡ್ಡ ಅಲ್ಲಮ್ಮ, ಇವಳು ಮದುವೆ ಮಾಡ್ಕೊಳಕ್ ಮುಂಚೆ 25 ವರ್ಷದಿಂದ ಕುಡಿತಾ ಇದ್ದೀನಿ ಅಂದ್ರೆ ಮೆಡಲ್ ಕೊಡೋಣ ಮೇನ್ ಸ್ವಾಮಿ? ಹಂಗಲ್ಲಮ್ಮ, ಮತ್ತೆ ಕುಡಿತೀವಿ ಅಂತ ಅಂದ್ಬಿಟ್ರೆ ಮೈ ಮೇಲೆ ಪ್ರಜ್ಞೆ ಇಲ್ದಂಗೆ ಮಾಡ್ಕೊಳ್ತೀವಮ್ಮ ನಾವು. ಕುಡಿದ್ಬಿಟ್ಟು ನಾನು ಬೇರೆಯವ್ರಿಗೆ ಏನೋ ತೊಂದರೆ ಕೊಟ್ಟಿದ್ದೀನ, ಇಲ್ಲ ಬೇರೆಯವ್ರ ಹತ್ರ ಗಲಾಟೆ ಮಾಡಕ್ ಹೋಗಿದ್ದೀನ, ಇಲ್ಲ ಮಾಡಬಾರ್ದೇನೋ ಮಾಡಿದ್ದೀನ? ಹಾಗಂತ ಕುಡಿಯೋದೇನ್ ಸ್ವಾಮಿ? ಇವತ್ತಿನ ದಿವಸ ನಿಮ್ ಕುಡ್ತಾನೆ ನಿಮ್ಗೆ ಶತ್ರು ಆಗಿದೆ. ನೀವು ನಾನು ಮನೇಲೆ ತಂದು ಕುಡಿತಾ ಇದ್ದೆ, ಯಾರಿಗೂ ತೊಂದರೆ ಆಗ್ತಿಲ್ಲ ಅಂತೆಲ್ಲ ಹೇಳ್ಬೋದು. ಇವತ್ತು ಅವರು ಕಾರಣ ಹೇಳ್ತಾ ಇರೋದು ನಿಮ್ ಕುಡ್ತಾ. ಕರೆಕ್ಟ್. ಕುಡ್ತಾ ಅಂತಂದ್ರೆ ಯಾತಿಂದ ನಾವು ಕುಡಿಯೋಕೆ ಶುರು ಮಾಡೋದು? ನೀನ್ 4-5 ವರ್ಷದಿಂದ ನನ್ನ ಜೊತೆ ಸಂಸಾರ ಬಿಟ್ಟು ದೂರ ಇದೆಯಲ್ಲ, ನಾನು ಯಾರ ಹತ್ರ ಹೇಳ್ಕೊಳ್ಬೇಕು? ತಪ್ಪು ಅಂತ ನಾನೇನೋ ಬೇರೆ ಏನಾದ್ರು ಮಾಡ್ತಾ ಇದ್ದೀನಾ? ಬೇರೆಯವ್ರಿಗೆ ಏನೋ ಕೊಡ್ತಿದ್ದೀನ, ಅಥವಾ ನಿಮ್ಗೇನೋ ಹಿಂಸೆ ಕೊಡ್ತಾ ಇದ್ದೀನ? ನಿಮ್ಮ ತಂದೆ ಮನೆಯಿಂದ ನಿಮ್ಮ ತಾಯಿ ಮನೆಯಿಂದ ₹1 ತಂದು ಕೊಟ್ಟಿದ್ಯಾ? ಸಾಲದಕ್ಕೆ ನಿಮ್ಮ ತಂಗಿ ನಾನು ಮದುವೆ ಮಾಡಿದ್ದೀನಿ, ಇನ್ನೊಬ್ಳು ತಂಗಿ 3 ಬಾಣಿತನ ಮಾಡಿದ್ದೀನಿ. ಯಾತಕ್ಕಾಗಿ ಮತ್ತೆ ನಿಮ್ ಬಗ್ಗೆ ದೂರ ಹೇಳ್ತಾ ಇದ್ದಾರೆ? ಇದೆಲ್ಲ ನನ್ನ ಕಾರಣ. 4-5 ವರ್ಷದಿಂದ ಇವಳು ನನ್ನ ಜೊತೆ ಸೇರ್ತಾ ಇಲ್ವಲ್ಲ, ಏನಕ್ಕೆ ಕಾರಣ? ಅದು ನಂಗೆ ಬೇಕು. ನಾನು ಮನೆಗೆ ಬಂದರೆ ನೀನು ಮುಖ ನೋಡಕ್ಕೆ ನಂಗೆ ಇಷ್ಟ ಆಗಲ್ಲ. ನೀನು ನಮ್ಮ ಮನೆಗೆ ಬರಬೇಡ, ನೀನು ಕುಡಿಬಿಟ್ಟು ಮನೆಗೆ ಬರಬೇಡ ಅಂದರೆ ಎಲ್ಲಿಗೆ ಹೋಗ್ಬೇಕು ನಾನು? ನೀನು ಕುಡಿತೀನಿ ಅಂದ್ಬಿಟ್ಟು ಬೆಳಗ್ಗೆಯಿಂದ ಸಾಯಂಕಾಲದವ್ರು ಕುಡಿತಾರ? ನಾನು ಬ್ಯಾಂಕಲ್ಲಿ ಕೆಲಸ ಮಾಡೋದು ಮೇಡಮ್ ಅವರೇ, ನನಗೂ ಮಾನ ಮರ್ಯಾದೆ ಅನ್ನೋದಿದೆ. 4 ಜನ ಜೊತೆ ಓಡಾಡಬೇಕು ಬರಬೇಕು ಅಂತ ನನಗೂ ಗೊತ್ತಿದೆ. ಸಂಬಳ ತಗೊಂಡು ಅವ್ರಿಗೆ ಇವ್ರಿಗೆಲ್ಲ ಖರ್ಚು ಮಾಡ್ಬಿಟ್ಟ ಅಂತ ಹೇಳ್ತೇನಲ್ಲ, ಇದು 1.5 ವರ್ಷದ ಸಂಬಳ ಚೀಟಿ ಇದೆ ನನಗೆ. ತೋರಿಸ್ಬಿಡಿ ನನಗೆ. ₹5,000 ಮೇಲೆ ನಾನು ಬಂದಿದ್ದೆ ಅಂತ ತೋರಿಸಿ. ಒಂದು ಲೋ ತಗೊಳ್ಳೋದು. ಮಗಳು ಮದುವೆ ಮಾಡಿದೆ ನಾನು, ಸಾಲ ಮಾಡಿಬಿಟ್ಟು ಇವಳನ್ನು ಮುಂದೆ ನಿಲ್ಲಿಸಿ ಪತ್ರದಲ್ಲಿ ಸೈನ್ ಮಾಡಿಸ್ಕೊಂಡು ದುಡ್ಡು ಇಸ್ಕೊಂಡ್ಬಂದಿದ್ದೀವಿ ಸಾಲದವ್ರ ಹತ್ರ. ನಾನು ಮದುವೆ ಎಲ್ಲ ಮಾಡಿ ನಾವು ನೋಡ್ಕೋತೀವಿ, ಇರಬ್ಬರ ಸಾಲ ಹೆಂಗೋ ಮಾಡ್ಕೊಳ್ಳೋಣ ಅಂತ ಹೇಳಿದ್ರೆ ತಾನೆ. ಅದೇ ನಾನು ದರ್ಬಾರಾಗೆ ಖರ್ಚಿಟ್ಟು ಮದುವೆ ಎಲ್ಲ ಮಾಡಿದೆ ತಾನೆ. ಮಾಡಿದ ತಕ್ಕಾಗೆ ಸಾಲದವ್ರು ಬಂದು ಮನೆ ಬಾಗಿಲು ಕೇಳಿದ್ರೆ, ತಾಯಿ ಮಗನ ಸೇರಿಕೊಂಡು ನೀನು ಎಲ್ಲಿ ಕೊಟ್ಟಿದ್ದೆ ಅಲ್ಲಿ ಕೇಳ ನೀನು ಅಂತ ಹೇಳಿದ್ರೆ ಅರ್ಥ ಏನಮ್ಮ? ಯಾರ ಹತ್ರ ಹೋಗಿ ಕೇಳ್ಬೇಕಮ್ಮ? ಅವರು ಕೊಟ್ಟವರು. ಅವ್ರು ಬಂದ್ಬಿಟ್ಟು ನನಗೆ ಕುತ್ತಿಗೆ ಪಟ್ಟಿ ಹಿಡ್ಕೊಂಡು ಬಾಯಿ ಬಂದಂಗೆ ಬೈದ್ಬಿಟ್ಟು, ನೀನು ನೋಡಿದ್ರೆ ಶುಗರು BP ಅಂತ ಇದೆ, ನೀನು ಯಾವ ಸತ್ತೋಗ್ಬಿಡ್ತೀವಿ ನನಗೆ ಗೊತ್ತಿಲ್ಲ, ನೀನು ಪೆನ್ಷನ್ ಬರ್ಕೊಡು ನನಗೆ ಅಂತ ಅಂದ್ಬಿಟ್ಟು ಪೆನ್ಷನ್ ಬರ್ಸ್ಕೊಂಡ್ರು ನನ್ನ ಕೈನಲ್ಲಿ. ಆಮೇಲೆ ಬಂದು ಇವ್ರಿಗೆ ಮಾಡಿಸಿರೋ ಒಡವೆಗಳೆಲ್ಲ ತೊಗೊಂಡೋಗಿ ಇಟ್ಬಿಟ್ಟು 25,000 ಅವ್ರಿಗೆ ಕಟ್ಟಿದೆ ನಾನು. ನೀವು ನನಗೆ ದೂರಕ್ಕೆ ತಳ್ಳಿದ ಮೇಲೆ ನನಗೆ BP ಅಟ್ಯಾಚ್ ಆಯಿತು, ಶುಗರ್ ಅಟ್ಯಾಚ್ ಆಯಿತು. ಏನಕ್ಕೆ ಕಾರಣ? ಈಗ ನೀವು ಹೇಳೋದೇನು? ಹಾಗೆ ಈಗ ನನಗೆ ಮಾಡಬಾರ್ದು ಕೆಲಸ ಮಾಡಿಸಿದ್ಲು, ಕೊಡಬಾರ್ದು ಕೊಲೆ ಕೊಡಿಸಿದ್ಲು, ಪೊಲೀಸ್ ಸ್ಟೇಷನ್ ಹಚ್ಚಿದ್ಲು, ನಾನು ಸುಮಂಗಲಿ ಆಶ್ರಮದಲ್ಲಿ ಮರ್ಯಾದೆ ಕಳಿಸಿದ್ಲು, ಶಿವಶಕ್ತಿ ಮಹಿಳಾ ಸಂಘ ಅನ್ನೋದ ಕಡೆ ಕರ್ಕೊಂಡೋಗಿ ಮರ್ಯಾದೆ ಕಳಿಸಿದ್ಲು, ಜೈಲಿಗೆ ಕಳ್ಸೋಕ್ಕೆ ಏರ್ಪಾಡು ಮಾಡಿದ್ಲು. ಇಷ್ಟೆಲ್ಲ ಮಾಡಿದ್ಮೇಲೆ ನಾನು ಏನಕ್ಕಮ್ಮ ಇರಬೇಕು? ಈಗೂ ನಾನು ಆಸೆ ಪಡ್ತೀನಿ, ನನಗೆ ಬೇಕು, ನನ್ನ ಹೆಂಡತಿ ಮಕ್ಕಳು ಬೇಕು ಅಂತ ಆಸೆ ಪಡ್ತೀನಿ. ಸೇರ್ಸಕ್ಕೆ ರೆಡಿ ಇದ್ದಾರೆ ಅವರು. ನನ್ನ ಬಟ್ಟೆ 1.5 ತಿಂಗಳಿಂದ ಇದು ಒಂದು ಬಟ್ಟೆಯಲ್ಲಿ ನಾನು ಇದ್ದೀನಿ. ನಾನು ಹೆಂಗೆ ಕೆಲಸ ಮಾಡ್ಕೊಂಡಿರ್ಬೇಕು? ಸೌಭಾಗ್ಯ ಅವ್ರವ್ರದೇ ಲಿಸ್ಟ್ ಆಫ್ ಕಂಪ್ಲೇಂಟ್ಸ್ ಹೇಳ್ತಾರೆ. ಸಾಲ ಮಾಡಿದ್ದೆಲ್ಲ ಮನೆಗಾಗಿ, ಮಗಳಿಗಾಗಿ, ಮದುವೆ ಮಾಡೋದಕ್ಕಾಗಿ. ಈಗ ನನ್ನ ಕೈ ಬಿಟ್ಬಿಟ್ಟಿದ್ದಾರೆ ಅಂತಾರೆ. ಹೌದೇನಮ್ಮ? ಇಲ್ಲ ಮೇಡಮ್, ಮದುವೆಗೆ ಏನು ಸಾಲ ಮಾಡಿಲ್ಲ ಮೇಡಮ್. ಯಾವ ಗಂಡಸು ಮಾಡಬಾರ್ದು ಆ ಥರ ಕೆಲಸ ನಾನು ಮಾಡಿದ್ದೆ ಮೇಡಮ್. ಮದುವೆಗೆ ಒಬ್ಬರ ಹತ್ರ ₹1 ಸಾಲ ಮಾಡಿಸಿಲ್ಲ ಮೇಡಮ್. ಅದು ಉಮಾದೇವಿ ಸಾಕ್ಷಿ ಇದ್ದಾರೆ, ಅವ್ರ ಹತ್ರ 1.5 ಲಕ್ಷ ಚೀಟಿ ಹಾಕಿದ್ದೆ ಮೇಡಮ್. ನಾನು ಕೆಲಸ ಮಾಡೋ ಜಾಗದಲ್ಲಿ ₹30,000 ಚೀಟಿ ಹಾಕಿದ್ದೆ. ಎಲ್ಲ ಇದು ಪಟಾಕಿ ಚೀಟಿ ಹಾಕಿ ಒಡವೆಗಳೆಲ್ಲ ಫಸ್ಟೇ ಮಾಡಿಸಿಟ್ಬಿಟ್ಟಿದ್ದೆ ಮೇಡಮ್. ಒಡವೆನೂ ಏನು ಮಾಡಿಸಿಲ್ಲ. ಸೀರೆಗಳು ಎಲ್ಲ ನಾನು ರೇಷ್ಮೆ ಸೀರೆ ಎಲ್ಲ ತೆಗೆದಿಟ್ಬಿಟ್ಟಿದ್ದೆ. ಊಟದ ಖರ್ಚಿಗೆ ಮಾತ್ರ ಬ್ಯಾಂಕಲ್ಲಿ PF ಅಲ್ಲಿ ಕೊಡ್ತಾರೆ ಅಂತ ಹೇಳಿದ್ರು ಮೇಡಮ್. ಫಸ್ಟ್ ಮಗಳು ಮದುವೆಗೆ ಲಗಡ್ ಬದಿಗೆ ತಗೊಂಡೋಗಿ ತೋರಿಸಿದ್ರೆ ಬ್ಯಾಂಕಲ್ಲಿ PF ಕೊಡ್ತಾರೆ ಅಂತಂದ್ರೆ ಮೇಡಮ್. ಕಡೆಗೆ ಅದು ಕೊಡಲ್ಲ ಅಂತ ಅಂದ್ಬಿಟ್ರು ಮೇಡಮ್. ಏನ್ರಿ? ಅಲ್ಲಮ್ಮ, ಬ್ಯಾಂಕಲ್ಲಿ ಕೊಟ್ಟೋಕ್ಕಿಲ್ಲ ಅಂತ ನಿಮ್ಗೆ ಹೇಳಿದ್ರೆ ಬ್ಯಾಂಕ್ನವರು
ಬ್ಯಾಂಕಿನ ವ್ಯವಹಾರ ನಿಮ್ಗೆ ಇಲ್ಲ, ಈ ಬ್ಯಾಂಕಿಂದ ಬಿಟ್ಬಿಡಿ, ಸಾಲ ಮಾಡಿದ್ರೆ ಈಗ ಸಾಲ ಮಾಡ್ಬೇಕಾದ್ರೆ ಚಂದ್ರ ತಾವು ಕರ್ಕೊಂಡೋಗಿ ಪತ್ರದಲ್ಲಿ ಸೈನ್ ಮಾಡಿ ದುಡ್ಡು ತಗೊಂಡಿಲ್ಲ? 55,000 ಅಷ್ಟೇ ಮೇಡಮ್. ಅದಕ್ಕೆ ಮುಂಚೆ 75,000 ಮಾಡ್ಕೊಂಡಿದ್ದು. ಇಲ್ಲ ಮೇಡಮ್, ಅದು ಅವ್ರ ಖರ್ಚು ಎಜುಕೇಶನ್ಗೆ ಸುಮ್ಮನೆ ಮಕ್ಕಳ ಎಜುಕೇಶನ್ಗೆ ಯಾರು ಏನು ಮಾಡಿಲ್ಲ. ಇವ್ರು ಎಲ್ಲಿಂದ ತಂದ್ರು ದುಡ್ಡು ಕೇಳಿ ಮೇಡಮ್, ಎಲ್ಲಿಂದ ತಂದ್ರು? ಇವ್ರು ಕೆಲ್ಸಕ್ಕೆ ಹೋಗ್ತಾ ಇದ್ದಿದ್ದು ಯಾವಾಗ? ಎಷ್ಟು ಕೊಡ್ತಾ ಇದ್ರು? ಇದು ಈ ಮಕ್ಕಳಿಗೆ ಲಸಿಕೆ ಹಾಕೋ ಇದಕ್ಕೆ ಹೋಗ್ತಾ ಇದ್ಲು, 600 ರೂಪಾಯಿ ತಿಂಗಳಿಗೆ ಕೊಡ್ತಾ ಇದ್ರು. 600 ರೂಪಾಯಿನಲ್ಲಿ ಮಕ್ಕಳ ಎಜುಕೇಶನ್ ಆಗುತ್ತಾ? ಅದಕ್ಕೆ ನೀನು 4-5 ವರ್ಷದಿಂದ ನನ್ನ ದೂರ ತಳ್ಳಿರೋದು. ಹೌದು ಅಲ್ಲ ಮೇಡಮ್, ಇವಾಗ ನಾನು ಏನ್ರಿ ಇದೆಲ್ಲ ಮತ್ತೆ ಇನ್ನೇನ್ ಹೇಳ್ಬೇಕು? ಎಲ್ಲಿಂದ ತಂದ್ಲು ಮತ್ತೆ ಇವ್ಳು ದುಡ್ಡು? ನಾನು ಕೊಟ್ಟಿಲ್ಲ ಅಂದ್ರೆ ದುಡ್ಡು ಎಲ್ಲಿಂದ ಬಂತು ಮೇಡಮ್ ಅವ್ರ? ಹೆಂಡತಿ ಮೇಲೆ ಹೀಗೆಲ್ಲ ವಹಿಸ್ತಾರೆ. ಸರಿನಮ್ಮ, ವಹಿಸ್ತಾರ ಅಂತ ನೀವ್ ಹೇಳ್ತೀರಾ, ನನ್ ಮೇಲೆ ಇಲ್ದ ಅಪವಾದ ಹೇಳ್ಬೇಕಾದ್ರೆ? ಇಲ್ದೇ ಇರೋ ಅಪವಾದ ಅಂದ್ರೆ ಭವಾನಿ ಅನ್ನೋರು ಇದಾರೆ ಅಂತ ಏನಿರ್ಬೋದು? ನಾನು ಭವಾನಿ ಹತ್ರಕ್ಕೆ ಇರ್ಬೋದು, ಅಪವಾದ ಏನಲ್ವಲ್ಲ. ಭವಾನಿ ಹತ್ರಕ್ಕೆ ಏನ್ ಮಾಡೋದು? ಯಾತಕ್ ಬೇಕಾದ್ರೂ ಹೋಗಿರ್ಬೋದು. ಮೊದಲನೇದಾಗಿ ಹೋಗಿದ್ ತಪ್ಪು. ಯಾರು ಹೋಗು ಅಂತ ಹೇಳ್ದವ್ಳು ಇವಳು ಸರಿಯಾಗಿದ್ರೆ ನಾನೇ ಹೋಗ್ತಿದ್ದೆ. ನನ್ನ ಹತ್ರ ಮನಿಕ ಬೇಡ, ನನ್ನ ಹತ್ರ ಬರಬೇಡ, ನೀನು ಹೋಗು ಅಂತ 4 ವರ್ಷದಿಂದ ನಾಚಿನ ತೊಳೆದಿಲ್ಲ. ಯಾರ ಹತ್ರ ಹೋಗ್ಬೇಕು ನಾನು? ನನ್ಗೇನು ಓದಾಗ್ಬಿಟ್ಟಿದ್ದೆ ಇವಾಗ. ನನ್ನ ಮಕ್ಳು ಮರಿ ಇರೋವಾಗ ನೀನು ಕರಿತಾ ಇದ್ದ, ನಾನು ಒಬ್ಬಳೇ ಕೈ ಮುಕ್ಕೊಂಡು ಕೇಳ್ಕೊತೀನಿ, ಕಾಲು ಹಿಡಿದು ಕೇಳ್ಕೊತೀನಿ ಅಂದ್ರೆ ನೀನು ಕರುಣೆ ಇಲ್ಲ ಅಂತಂದ್ಮೇಲೆ ನಾನು ಏನ್ ಮಾಡ್ಬೇಕು? ನಾನು ಕುಡಿದ್ಬಿಟ್ಟು ಬಂದ್ರೆ ಮೈ ಮೇಲೆ ಪ್ರಜ್ಞೆ ಇರಲ್ಲ ಮೇಡಮ್. ಪ್ರತಿದಿನ ಕುಡಿತಾರೆ ಮೇಡಮ್. ಕುಡಿದ್ಬಿಟ್ಟು ಬಂದ್ರೆ ಮೈ ಮೇಲೆ ಬಟ್ಟೆ ಇರಲ್ಲ ಮೇಡಮ್. ಕುಡಿದ್ಬಿಟ್ಟು ಬಂದವಾಗ ಆಗುತ್ತೆ. ನಮ್ಮ ಮನೆಯಲ್ಲಿ ಸೀಟು ಮನೆ ತುಂಬಾ ಕೆಳಕಿದೆ. ನಾನೇನ್ ಮಾಡ್ತಿದ್ದೆ, ಬಾಗ್ಲ ಹತ್ರ ಮಲ್ಕೊಳ್ತಿದ್ದೆ, ಚಪ್ಪಲಿ ಬಿಡೋ ಜಾಗದಲ್ಲಿ ನಾನು ಮಲ್ಕೊತಿದ್ದೆ. ಇವರೆಲ್ಲ ರೂಮಲ್ಲಿ ಮಲ್ಕೊಳ್ತಿದ್ರು, ನನ್ನ ಹತ್ರ ಮಲ್ಕೊತಿದ್ರು ಅವರು. ಇದೇ ತರ ದಬಾಯಿಸಿ ಸುಳ್ಳು ಎಲ್ಲ ಮಾಡಿದ್ ನೀನೆ. ವಿಪರೀತ ಕುಡಿದ್ಬಿಟ್ಟು ಬಂದು ತುಂಬಾ ಹಿಂಸೆ ನಿಮ್ಮ ಅಪ್ಪನ ಮನೆಯಿಂದ ಕೊಡ್ತಿದ್ದೆ ದುಡ್ಡು ನೀನು ಕುಡಿಯಕ್ಕೆ. ಯಾರ್ ದುಡ್ಡಾದ್ರೇನ್ರಿ? ಹಾಳಲ್ವೇನ್ರಿ? ಕುಡಿಯೋದು ಅನ್ನೋದು ಹಾಳು ಮಾತಾಡೋದನ್ನ ಸ್ವಲ್ಪ ಇಡ್ತಾ ಇಟ್ಕೊಂಡು ಮಾತಾಡ್ಬೇಕಣಮ್ಮ. ಇವಳು ಒಳ್ಳೆ ನಾನು ಒಪ್ಕೋತೀನಿ ನಾನು. ಆದ್ರೆ 5 ವರ್ಷದಿಂದ ಆ ಮಹಿಳಾ ಸಂಘ ಶಿವಶಕ್ತಿ ಸಂಘಕ್ಕೆ ಹೋಗಿ ಸೇರ್ಕೊಂಡ್ಬಿಟ್ಟು ಮಾಡ್ಬಾರ್ದು ಮಾಡಿ ಆಯಮ್ಮನ ಕಡೆಯಿಂದ ಎಂತೆಂತ ಮಾತು ಬಯಸಿದ್ದಾಳೆ ಗೊತ್ತಮ್ಮ ನನಗೆ. ನೀನು ಲೋಪ ಬಯಸಿದ್ದಾಳೆ ನನಗೆ. ಆಯಮ್ಮನ್ ಇವ್ರು ಮೇಡಮ್ ಅವ್ರು ನನಗೆ ಸಪೋರ್ಟ್ ಮಾಡಿದ್ರು ಅಂತ ಅವಳೇ ದೊಡ್ಡ ಅವಳ ಹತ್ರ ಏನು ಇವಳು ಸಹಾಯ ಕೇಳಿ ಮೇಡಮ್. ಯಾರ ಹತ್ರ ಹೇಳ್ಸಿದೀನಿ ಈ ಮಾತನ್ನ? ನಮ್ಮ ಮನೇಲಿ ಮೇಡಮ್, ನನ್ನ ಮುಂದೆನೆ ಮೇಡಮ್. ಹುಟ್ಟುಕತೆಗೆ ಇದೆಯಲ್ಲ ಮೇಡಮ್ ಅವ್ರ. ನೀವು ಹೆಂಗಸರನ್ನೆಲ್ಲ ಹೋಗಮ್ಮ ಬರಮ್ಮ ಅಂತಲ್ವಾ ಮಾತಾಡೋದು? ರೋಸ್ಗೆಬ್ಸಿದ್ರೆ ನಾನು ಸುಮ್ಮನೆ ಇರಕೈತಿದ್ದೆ. ನನ್ಗೇನು ಗೊತ್ತಿರಲಿಲ್ಲ. ಎಲ್ಲ ತೋರಿಸಿದ್ರು. ಪೊಲೀಸ್ ಸ್ಟೇಷನ್ ಆಯ್ತು, ಕೋರ್ಟ್ ಆಯ್ತು, ಆಶ್ರಮ ಆಯ್ತು, ಎಲ್ಲದಲ್ಲೂ ಮರ್ಯಾದೆ ಕಳೆದು ಕೊನೆಗೆ ಇಲ್ಲೂ ಕರೆಸ್ಬಿಟ್ಲು. ಇನ್ನೇನ್ ಮಾಡ್ಬೇಕು ಅಂತಿದ್ದಾಳೆ? ಅದಕ್ಕೆ ಮುಂಚೆ ಮೇಡಮ್, ಅದಕ್ಕೆ ಮುಂಚೆ ಬ್ಯಾಂಕ್ ಮ್ಯಾನೇಜರ್ನ, ಕೆನರಾ ಬ್ಯಾಂಕ್ ಮ್ಯಾನೇಜರ್ನ ಒದ್ಬಿಟ್ಟು 1 ವರ್ಷ ಸಸ್ಪೆಂಡ್ ಮಾಡಿದ್ರು. ಅದು ಯಾರೋ ಇನ್ನೊಬ್ರು ಕಾಲೋನಿ ಹೆಂಗ್ಸಿನ ಇದು ಅದೇನೋ ರೇಪ್ ಮಾಡಕ್ ಹೋಗಿ ಅವಾಗ ಸ್ಟೇಷನ್ ಅದೆಲ್ಲ ನಾನು ಏನು ಮಾಡಿರ್ಲಿಲ್ಲ. ನಾನ್ ಮಾಡಿದ್ದಲ್ಲ, ನನ್ನ ಜೊತೆಲಿರೋ ಹುಡುಗರು ಮಾಡಿದ್ದು. ನಾನು ಅವ್ರ ಜೊತೆಲಿ ಹೋಗಿದ್ದಕ್ಕೆ ನನ್ನ ಸೇರಿಸಿ ಕಂಪ್ಲೇಂಟ್ ಕೊಟ್ಟಿದ್ದು. ಒಳ್ಳೆಯವ್ರ ಸಂಗಾತನೆ. ಈಗ ಅವ್ರೇನ್ ಚೆನ್ನಾಗವ್ರ? ನನ್ ತೊಂದರೆ ಕೊಟ್ಟವ್ರು ತೊಂದ್ರೆ ಚೆನ್ನಾಗವ್ರ? ಹೇಳು. ನಮ್ಮ ಏರಿಯಾದಲ್ಲಿ ಬಂದು ಕೇಳಿ ನನ್ನ ಬಗ್ಗೆ ಏನು ಎತ್ತ ಅಂತ. ಕುಡಿತೇನೆ ಅಂತ ಒಂದು ಗೊತ್ತು. ಏನು ಕುಡಿತೀನಿ ನಾನು? ಆ ನೋವು ಯಾರಿಗೆ ಹೇಳ್ಕೊಳ್ಳಿ ನಾನು? ನಾನೇನಾದ್ರು ಸುಳ್ಳು ಹೇಳಿದ್ರೆ, ನಾನೇನಾದ್ರು ಇದು ಮಾಡಿದ್ರೆ ಅವ್ರು ರಿಲೇಷನ್ ಅವ್ರಿಗೆ ಮಾಡಿದ್ದೀನ ಹೊರತು ನಮ್ಮ ಕಡೆಯವ್ರಿಗೆ ಏನಾದ್ರು ಒಂದು ಚೂರು 1 ಪೈಸಾ ಉಪಕಾರ ಮಾಡಿದಾರೆ? ರಿಲೇಷನ್ ಅವ್ರಿಗೆ ಏನು ಮಾಡಿಲ್ಲ ಮೇಡಮ್. ಮದುವೆ ಮಾಡಿದ್ದೀನಿ, ಯಾರಿಗೂ ಮಾಡಿಲ್ಲ. ಕೇಳಿ. ಇದೆಲ್ಲ ನನಗೆ ಬೇಕಾಗಿಲ್ಲ. ನಿಮ್ ಸಂಬಳ ಎಷ್ಟೋ? 1 ನಿಮಿಷ ನಾನು ಮಾತಾಡ್ತೀನಿ. ಹೇಳಿ ಮೇಡಮ್. ನಿಮ್ ಸಂಬಳ ಎಷ್ಟೋ ಅದನ್ನ ಆಧಾರವಾಗಿ ಇಟ್ಕೊಂಡು ಕೋರ್ಟಲ್ಲಿ ಆರ್ಡರ್ ಆಗುತ್ತೆ. ಇವ್ರು ಕೇಳೋದು ಅವ್ರು ಕೇಳೋದು ಅಲ್ಲ, ಕೋರ್ಟ್ ತೀರ್ಮಾನ ಮಾಡುತ್ತೆ. ನೀವ್ ಎಷ್ಟು ಕೊಡಬಲ್ರಿ ಅಂತ ಅಷ್ಟನ್ನ ನೀವು ಕೊಡ್ಬೇಕು. ಯಾಕೆ ಕೊಟ್ಟಿಲ್ಲ? ಈಗ 5,000 ರೂಪಾಯಿ ಕೊಡ್ಬೇಕು ಅಂತ ಇವಳು ತೀರ್ಮಾನ ಮಾಡಿಸಿದ್ದಾಳೆ ಕೋರ್ಟ್ಗೆ. ಇದ್ ಮಾಡಿ ನನ್ಗೆ ಸ್ವಲ್ಪ ಭಯ ಜಾಸ್ತಿ. ನನ್ಗೆ ಸೈನ್ ಮಾಡಿ ಅಂದ್ರೆ ಇವ್ರು ಲಾಯರ್ ಕರೆದ್ಬಿಟ್ಟು ಬರ ಇಲ್ಲಿ ಒಂದು ಸೈನ್ ಮಾಡಿ ಇಲ್ಲಿ ಅಂತಂದ್ರು. ನಾನು ಗೊತ್ತಿಲ್ಲ, ಸೈನ್ ಮಾಡ್ಬಿಟ್ಟೆ. ಸೈನ್ ಮಾಡಾದ್ಮೇಲೆ ಇವ್ರು ಗಂಡನೇ ಒಪ್ಕೊಂಡಿದ್ರೆ 5,000 ಕೊಡ್ತೀನಿ ಅಂತ ಹೇಳಿ ಅವ್ರು ಟೈಪ್ ಮಾಡ್ಬಿಟ್ಟು ಜಡ್ಜ್ ಮುಂದೆ ಕೊಟ್ಟಿದ್ದಾರೆ. ಆ ಆರ್ಡರ್ ಮೇಲೆ ಅವರು ಸಾಹೇಬರು ಮಾಡಿರ್ಬೋದು. ನಿಮ್ಗೆ ಗೊತ್ತಿಲ್ಲದೆ ಕಣ್ಣು ಮುಚ್ಕೊಂಡು ಕುಡ್ದೋತಲ್ಲೋ ಏನೋ ಮಾಡ್ಬಿಟ್ಟಿದ್ದೀರಿ. ಕೋರ್ಟ್ ಒಳಗಡೆ ಮಾಡಿರೋದು. ನಿಮ್ಮನ್ನ ಹೆದರ್ಸಕ್ಕಾಗತ್ತೇನ್ರಿ? ಅಯ್ಯೋ ಮಾಡಿದಾರಮ್ಮ, ಮಾಡಿದ್ದಾರೆ. ನೀನು ಹಂಗ್ ಮಾಡ್ತೀನಿ, ನೀನ್ ಹಿಂಗ್ ಮಾಡ್ತೀನಿ, ನಿನ್ ಪ್ರಾಣ ಬೆದಕ್ಕೆ ಹಾಕ್ತೀನಿ, ನೀನ್ ಹೆಂಗ್ ಹೋಯ್ತು ನೀನ್ ನೋಡ್ತೀನಿ ನಾನು ಅಂತೆಲ್ಲ ಮಾಡ್ಸಿದ್ದಾರೆ. ಎಲ್ಲ ಸುಳ್ಳು ಮೇಡಮ್. ಶಿವಶಕ್ತಿ ಸಮಾಜದಿಂದ ಮಾಡ್ಸಿದ್ದಾಳೆ ಮೇಡಮ್. ಆಯ್ತು, ನೀವ್ ಹೇಳಿದ್ರಿ ನಾನು ನಮ್ದೆ ಮುಂದಕ್ಕೆ. ಅಲ್ಲಮ್ಮ, ಸಾಲ ತೀರೋರ್ಗು ನಾನು ಕೊಡಲ್ಲಮ್ಮ. ಸಾಲ ಎಲ್ಲ ತೀರೋಗ್ಲಿ ಕೊಡ್ತೀನಿ. ಇಲ್ಲ ಸಾಲ ನೀವು ತೀರಿಸ್ಕೊಳ್ಳಿ. ಇನ್ನು 2 ವರ್ಷ ಬೇಕು ಸಾಲ ತೀರಕ್ಕೆ. 2 ವರ್ಷದಲ್ಲಿ ತೀರಿಸ್ತೀನಿ. ಜನವರಿನಲ್ಲಿ ನನಗೆ ನಂದಿದುರ್ಗ ರೋಡಲ್ಲಿ ಬ್ಯಾಂಕ್ ಮ್ಯಾನೇಜರ್ ಹೇಳಿದ್ರು, ಇಲ್ಲಮ್ಮ ಸಾಲ ಎಲ್ಲ ತೀರೋಗ್ಬಿಟ್ಟಿದೆ, ಇನ್ಮೇಲಿಂದ ನಿಮ್ಮ ಯಜಮಾನ ಕೈ ತುಂಬ ಸಂಬಳ ಬರುತ್ತೆ. ನಾವು ಅವ್ರಿಗೆ ಹೇಳಿದ್ವಿ ಮೇಡಮ್, ಕುಡ್ದು ಗಲಾಟೆ ಮಾಡೋದನ್ನ. ಜನವರಿನೆಲ್ಲ ಫೋನ್ ಮಾಡಿದ್ರು ಮೇಡಮ್, ಇವಾಗ ಸಾಲ ಎಲ್ಲ ತೀರೋಗಿದೆಯಮ್ಮ, ಇವಾಗಿಂದ ಕೈ ತುಂಬ ಸಂಬಳ ಬರುತ್ತೆ, ನೀವು ಆರಾಮಾಗಿರ್ಬೋದಮ್ಮ, ಇನ್ನೇನು ಜಗಳ ಮಾಡ್ಕೋಬೇಡ್ರಿ ಅಂತ ಹೇಳಿದ್ರು ಮೇಡಮ್. ಸಾಕ್ಷಿ ಮ್ಯಾನೇಜರ್ ಎಲ್ಲ ಇದ್ದಾರೆ ಸರ್. ಇವರು ಏನಾಯ್ತು ಅಂದ್ರೆ ಮ್ಯಾನೇಜರು ನಿಮಗೆ ಶತ್ರು? ಇಲ್ಲ, ನಾನು ಅದನ್ನ ಹೇಳಲ್ಲ. ಬೇಕಾದ್ರೆ ನೀವು ಕೇಳಿ, ನಾನು ಯಾವ ಲೋನ್ ತೀರ್ತೋ, ಹೆಂಗೆ ಸಂಬಳ ಬರುತ್ತೆ, ಯಾವ್ದು ಬರುತ್ತೆ ಅಂತ ಹೇಳಿದ್ರು ಅಂತ ಕೇಳ್ಕೊಂಡೆ ನೀನು. ನಾನು ಓವರ್ ಡ್ಯೂ ಲೋನ್ ಅಂತ ನಮಗೆ 1.25 ಲಕ್ಷ ಬ್ಯಾಂಕ್ನಾಗ ಕೊಟ್ಟಿದ್ದು. ಅದು ತೆಗೆದು ನನ್ನ ಮದುವೆಗೆ ಹಾಕಿದ್ದು. ಅದು 17 ತಿಂಗಳಿಂದ ಒಂದೇ ಸಮಯ ಹಿಡಿದು ನನ್ನ ಕೈಗೆ ಸಂಬಳ ಬರಲಿಲ್ಲ. ಆಗ ನನ್ನ ಮನೆ ಮೇಂಟೈನ್ ಮಾಡಲಿಲ್ವಾ? ಮನೆ ಸಾಕ್ಲಿಲ್ವ ನಾನು?
ಪೂರ್ತಿ ಲೋನ್ ತೀರೋಗ್ಬಿಡ್ತು ಸಂಬಳ ಬೆಲ್ಲ ಬಂದ್ಬಿಡ್ತದೆ ಅಂತ ಹೇಳ್ಬಿಟ್ರು ಅಂತಂದ್ರೆ ಮೇಡಮ್ ಹೆಂಗ್ ಬರುತ್ತೆ ಮೇಡಮ್ ಇವಾಗ ಎಂಕ್ವೈರಿ ಮಾಡ್ಸಿ ಮೇಡಮ್ ಮಾಡ್ಸಿ ಮೇಡಮ್ ಅವರೇ. ಇವಾಗ ನಮಗೆ ಒಂದು ಊಟ ತಂದಾಕಿದ್ನೆಲ್ಲ ಇವ್ರು ಇಷ್ಟು ಎತ್ತಾಡ್ತಾ ಇದಾರಲ್ಲ, ಜನವರಿಲಿ ಅವಳು ಜರಾಸಿಮ್ ಕೆಲ್ಸಕ್ಕೆ ಹೋಗ್ತಾ ಇದ್ಲು, ಜನವರಿನಲ್ಲಿ ಅವಳ ಕೆಲಸ ಬಿಡಿಸ್ಬಿಟ್ಟಿದ್ದಾರೆ ಇವರು. ಪ್ರತಿಯೊಂದು ಮೇಡಮ್ ಸೊಸೈಟಿನಲ್ಲಿ ನಾನು ಕೆನರಾ ಬ್ಯಾಂಕ್ ಸೊಸೈಟಿನಲ್ಲಿ ಹೋಗಿ ಎಂಕ್ವೈರಿ ಮಾಡಿದೆ, ಅಲ್ಲಿ ರೇಷನ್ ತಗೋತಾ ಇದಾರಂತೆ. ನನಗೆ ಖರ್ಚು ಕಾಸಿಲ್ಲ ಮೇಡಮ್ ಅವ್ರೆ, ನನಗೆ ದುಡ್ಡು ಬರ್ತಾ ಇರಲಿಲ್ಲ, ನನ್ ಖರ್ಚು ಕಾಸಿಲ್ಲ. ಇವಾಗ ಬರೋದು ನನ್ಗೆ 2,500 ರೂಪಾಯಿನಲ್ಲಿ ನಾನು ಮೆಡಿಕಲ್ ತಗೋಬೇಕು, ಔಷಧಿ ತಗೊಳ್ಬೇಕು, ಮತ್ತೆ ನಾನು ಗಾಡಿಲಿ ಓಡಾಡಬೇಕು, ಪೆಟ್ರೋಲ್ ಹಾಕ್ಸ್ಕೋಬೇಕು, ನಾನು ಊಟದ ಖರ್ಚು ನೋಡ್ಕೋಬೇಕು, ನಾನು ಇರೋ ಮನೆ ಬಾಡಿಗೆ ಮೇಡಮ್ ಎಲ್ಲ ಕಡೆ ದಬಾಯಿಸ್ತಾರೆ ಮೇಡಮ್, ಎಲ್ಲ ಕಡೆ ನ್ಯಾಯವಾಗಿ ಮಾತಾಡೋದಿಲ್ಲ ಮೇಡಮ್, ಈ ತರ ದಬಾಯಿಸೋದು. ತಿರುಪತಿದು ಟಿಕೆಟ್ ಇದೆ, 6 ಜನ ಕರ್ಕೊಂಡು ಹೋಗಿದ್ದಾರೆ ತಿರುಪತಿದು. ಹೊರನಾಡು ಟಿಕೆಟ್ ಇದೆ, ಕೇಳಿದಕ್ಕೆ ನಿಮ್ಮ ಅಪ್ಪನ ಮನೆಯಿಂದ ತಂದ್ಕೊಟ್ಟಿದ್ಯಾ, ನನ್ನ ದುಡ್ಡು ಸುಮ್ಮನೆ ಕೂತ್ಕೊ ಬಾಯಿ, ಹೇಳ್ಬೇಡ ನೀನು. 50-60 ಮನೆಗೆ ಸಾಮಾನು ತಗೊಂಡೋಗಿ, ಪಾತ್ರೆ ಸಾಮಾನು ತಗೊಂಡೋಗೋದು ನಾನು ನೋಡಿದ್ದೀನಿ. ದೇವಸ್ಥಾನದಲ್ಲಿ ಮೇಡಮ್ ಯಾರು ನನಗೆ ಸಹಾಯ ಮಾಡ್ತಾರೋ ಅವ್ರ ಮೇಲೆಲ್ಲ ಕುಡ್ಬಿಟ್ಟು ಜಗಳ ಮಾಡೋದು. ಅದು ಅಲ್ಲದೆ ಈ ಅಪ್ಪ ಸೇರ್ಕೊಂಡಿದ್ದಾನೆ. ಇವಾಗ ಈ ಅಪ್ಪ ಹೋಗಿ ಹೋಗಿ ನನಗೆ ಸಹಾಯ ಮಾಡೋರೆಲ್ಲ ಈ ಅಪ್ಪ ಹೋಗಿ ಹೋಗಿ ಬೈಯೋದು. ಆ ವಿಜೇಶ್ ಅನ್ನೋನು ಈಗ ಅದನ್ನ ಕರ್ಸ್ಬಿಟ್ಟು ನೀವು ಪರಿಶೀಲನೆ ಮಾಡಿ ಮೇಡಮ್ ಅವರೇ. ಇಲ್ಲ ಇದು ಎಂಕ್ವೈರಿ ನಡೀಲಿ ನಾನು ಬಿಡಲ್ಲ ಮೇಡಮ್. ಇದ್ದಾಳೆ ರಾಜಣ್ಣ ಅವರು ಬನ್ನಿ ಮೇಡಮ್. ಇವಾಗ ಅವಳು ಇಲ್ಲ ಇಲ್ಲ ಸಾಧಿಸ್ತಾ ಇದಾರೆ. ಅವಳು ಇದ್ದಾಳೆ ಅನ್ನಕ್ಕೆ ಇವ್ರು ಹಾಕೊಂಡ್ ಬಂದಿರೋ ಪ್ಯಾಂಟೇ ಸಾಕ್ಷಿ.